ಮಕ್ಕಾದಲ್ಲಿ ಉಮ್ರಾ ನಿರ್ವಹಿಸುವುದಕ್ಕೆಂದು ತೆರಳಿದವರು ಈ ಕ್ಲಾಕ್ ಟವರ್ನ ಆಕರ್ಷಣೆಗೆ ಒಳಗಾಗದೇ ಇರುವುದು ಬಹಳ ಕಡಿಮೆ. ಮಸ್ಜಿದುಲ್ ಹರಾಮ್ನ ಪಕ್ಕವೇ ಇರುವ ಈ ಕ್ಲಾಕ್ ಟವರ್ ತನ್ನ ಬೃಹತ್ ಗಡಿಯಾರದ ಕಾರಣಕ್ಕಾಗಿ ಜಾಗತಿಕವಾಗಿಯೇ ಪ್ರಸಿದ್ಧ. ಜಗತ್ತಿನ ವಿಸ್ಮಯಗಳಲ್ಲಿ ಒಂದು ಎಂಬಂತೆ ಇದು ಗುರುತಿಗೀಡಾಗಿದೆ. 120 ಮಹಡಿಗಳ ಈ ಕಟ್ಟಡದ ತುದಿಯಲ್ಲಿ 21 ಟನ್ ಭಾರವಿರುವ ಮತ್ತು 57 ಮೀಟರ್ ಸುತ್ತಳತೆ ಇರುವ ಬೃಹತ್ ಗಡಿಯಾರವಿದೆ. ಜಗತ್ತಿನಲ್ಲಿಯೇ ಅತಿದೊಡ್ಡ ಗಡಿಯಾರ ಎಂಬ ಕೀರ್ತಿಗೂ ಇದು ಪಾತ್ರವಾಗಿದೆ. ಈ ಗಡಿಯಾರವನ್ನು ಒಳಗೊಂಡಿರುವ ಕಟ್ಟಡದ 4 ಮಹಡಿಗಳು ಮ್ಯೂಸಿಯಂ ಆಗಿ ಈಗ ಪರಿವರ್ತಿತವಾಗಿದೆ. ಖಗೋಳಶಾಸ್ತ್ರ ವಿಜ್ಞಾನದಲ್ಲಿ ಆಸಕ್ತಿ ಇರುವವರಿಗೆ ಈ ಮ್ಯೂಸಿಯಂನಲ್ಲಿ ಸಾಕಷ್ಟು ಮಾಹಿತಿಗಳಿವೆ. ವಿಶೇಷ ಏನೆಂದ್ರೆ, ಈ ಗಡಿಯಾರ ಇರುವ ಮಹಡಿಯಿಂದ ನೋಡಿದ್ರೆ ಸುಮಾರು 600 ಮೀಟರ್ ಕೆಳಗೆ ಪವಿತ್ರ ಕಾಬಾ ಕಾಣಿಸುತ್ತದೆ. ಇದೊಂದು ವಿಹಂಗಮ ನೋಟ. ನಿಮ್ಮಲ್ಲಿ ಒಳ್ಳೆಯ ಕ್ಯಾಮೆರಾ ಇದ್ರೆ ಅದ್ಭುತ ದೃಶ್ಯವನ್ನ ಸೆರೆ ಹಿಡಿಬಹುದು. ಉಮ್ರಾ ಯಾತ್ರಾರ್ಥಿಗಳಿಗೆ ಕಾಬಾ, ಹರಾಮ್ ಶರೀಫ್ ಮತ್ತು ಅದರ ಸುತ್ತಲಿನ ಚಟುವಟಿಕೆಯನ್ನು ಒಂದು ದೃಶ್ಯ ಕಾವ್ಯವಾಗಿ ಈ ಕ್ಲಾಕ್ ಟವರ್ ಕಟ್ಟಿಕೊಡುತ್ತದೆ. ಉಮ್ರಾ ಮತ್ತು ಹಜ್ಗೆಂದು ಆಗಮಿಸಿದವರು ಯಾರ ಸಹಾಯ ಅಥವಾ ರೆಕಮೆಂಡೇಶನ್ ಇಲ್ಲದೆ ನೇರವಾಗಿ ಮ್ಯೂಸಿಯಂ ರಿಜಿಸ್ಟರ್ ಲಿಂಕ್ ಮೂಲಕ ರಿಜಿಸ್ಟ್ರೇಷನ್ ಮಾಡಿ ಅವರು ಕೊಡುವ ಸಮಯದಲ್ಲಿ ಹೋಗಿ ಈ ವಿಹಂಗಮ ದೃಶ್ಯವನ್ನು ವೀಕ್ಷಿಸಬಹುದು ಎಂದು ಇದೇ ಕ್ಲಾಕ್ ಟವರ್ನಲ್ಲಿ ಉದ್ಯೋಗದಲ್ಲಿರುವ ದಕ್ಷಿಣ ಕನ್ನಡ ಜಿಲ್ಲೆಯ ಹಕ್ ನೆಲ್ಯಾಡಿ ಮಾಹಿತಿ ನೀಡಿದ್ದಾರೆ. ಕ್ಲಾಕ್ ಟವರ್ ಎಂದೇ ಗುರುತಿಸಿಕೊಂಡಿರುವ 120 ಅಂತಸ್ತುಗಳ ಈ ಕಟ್ಟಡದಲ್ಲಿ 6,000ಕ್ಕಿಂತಲೂ ಅಧಿಕ ಹೋಟೆಲ್ ಕೊಠಡಿಗಳಿವೆ. 7 7 ಸ್ಟಾರ್ ಹೋಟೆಲ್ಗಳಿವೆ. ಜಾಗತಿಕವಾಗಿ ಬೃಹತ್ ಹೋಟೆಲ್ಗಳಲ್ಲಿ ಇದು 4ನೇ ಸ್ಥಾನವನ್ನು ಪಡೆದಿದೆ. ನಾನು ಕಳೆದ 10 ವರ್ಷಗಳಿಂದ ಈ ಕ್ಲಾಕ್ ಟವರ್ನಲ್ಲಿ ಕೆಲಸ ಮಾಡುತ್ತಿದ್ದೇನೆ. ಇಷ್ಟು ವರ್ಷ ಇಲ್ಲೇ ಇದ್ದರೂ ಕ್ಲಾಕ್ ಟವರ್ನ ಗಡಿಯಾರದ ಹತ್ತಿರಕ್ಕೆ ಹೋಗುವ ಅವಕಾಶ ಸಿಕ್ಕಿರಲಿಲ್ಲ. ಈಗ ಅಲ್ಲಿ ಮ್ಯೂಸಿಯಂ ಮಾಡಿ ಸಾರ್ವಜನಿಕರಿಗಾಗಿ ತೆರೆದಿಟ್ಟಿದ್ದಾರೆ. ಹಲವಾರು ಸ್ನೇಹಿತರು ಉಮ್ರಾ ಮತ್ತು ಹಜ್ಗೆ ಬಂದಾಗ ಕ್ಲಾಕ್ ಟವರ್ನ ಗಡಿಯಾರದ ಹತ್ತಿರ ಕರೆದುಕೊಂಡು ಹೋಗಲು ನನ್ನಲ್ಲಿ ವಿನಂತಿಸುತ್ತಿದ್ರು. ಆದರೆ ಅಲ್ಲಿಯವರೆಗೆ ಕರೆದುಕೊಂಡು ಹೋಗಲು ನನಗೆ ಸಾಧ್ಯವಾಗುತ್ತಿರಲಿಲ್ಲ. ಕೊನೆಗೆ ಆತ್ಮೀಯರ ಕೃಪಕಟಾಕ್ಷದಿಂದ 45ನೇ ಮಹಡಿಯಲ್ಲಿರುವ ಪಂಚತಾರ ಹೋಟೆಲ್ಗೆ ಹೋಗಿ ಅವರಿಗೆ ಕಾಬಾವನ್ನ ತೋರಿಸುತ್ತಿದ್ದೆ. ಆದರೆ ಈಗ ಗಡಿಯಾರದವರೆಗೆ ಅಂದ್ರೆ ಸುಮಾರು 100 ಮಹಡಿಯವರೆಗೆ ಹೋಗುವ ಅವಕಾಶ ಇದೆ. ಸದ್ಯಕ್ಕೆ ಉಚಿತ ಪ್ರವೇಶವಿದೆ. ಮುಂದಕ್ಕೆ ಟಿಕೆಟ್ ಕೂಡ ಇರಬಹುದು ಎಂದು ಹಕ್ ನೆಲ್ಯಾಡಿ ಮಾಹಿತಿ ನೀಡಿದ್ದಾರೆ. ಮಾತ್ರ ಅಲ್ಲ, ಅವರು ಕ್ಲಾಕ್ ಟವರ್ನ ಮಹಡಿಯಲ್ಲಿ ನಿಂತು ಪವಿತ್ರ ಕಾಬಾ ಮತ್ತು ಅದರ ಸುತ್ತಲಿನ ವಿಹಂಗಮ ದೃಶ್ಯವನ್ನ ಸೆರೆ ಹಿಡಿದು ಕಳಿಸಿಕೊಟ್ಟಿದ್ದಾರೆ. ಹಕ್ ನೆಲ್ಯಾಡಿ ಅವರಿಗೆ ಧನ್ಯವಾದಗಳು.